ನಮಸ್ಕಾರ ಎಲ್ಲರಿಗೂ. ಮೊಟ್ಟೆನ ಒಡೆದು ಹಾಕಿ ಮಾಡುವಂತಹ ಮೊಟ್ಟೆ ಮಸಾಲವನ್ನ ಹೇಗೆ ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಈ ಮಸಾಲ ಅನ್ನಕ್ಕಾಗಿರ್ಬೋದು, ಚಪಾತಿಗಾಗಿರ್ಬೋದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹೇಗೆ ಮಾಡುದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನಿಗೆ 4 ರಿಂದ 5 ಚಮಚ ಎಣ್ಣೆ ಹಾಕಿ, ಒಂದು ಪಲಾವ್ ಎಲೆ, ಸ್ವಲ್ಪ ಚಕ್ಕೆ ಮತ್ತೆ ಲವಂಗ ಹಾಗೆ ಸ್ವಲ್ಪ ಕಲ್ಲು ಹಾಕಿ ಬಾಡಿಸ್ಕೊಳ್ಳಿ. ಇದಾದ ಮೇಲೆ ಮೀಡಿಯಂ ಸೈಜ್ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಬಾಡಿಸ್ಕೊಳ್ಳಿ. ಅಷ್ಟರೊಳಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 1 ಕಪ್ ಪುದೀನ, 1 ಕಪ್ ಕೊತ್ತಂಬರಿ ಸೊಪ್ಪು ಹಾಗೆ 1 ಚಿಕ್ಕ ಟೊಮೆಟೊ ಮತ್ತೆ 3 ರಿಂದ 4 ಹಸಿಮೆಣಸನ್ನ ಕಟ್ ಮಾಡಿ ಹಾಕಿ ಈ ತರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಾಡೋದು ಕೂಡ ತುಂಬಾ ಸುಲಭ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಸಿ ವಾಸನೆ ಎಲ್ಲ ಹೋದ ಮೇಲೆ ನಾವು ಮಾಡ್ಕೊಂಡಿರೋ ಮಸಾಲೆನ ಹಾಕಿ ಇದು ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಈ ತರ ಸುತ್ತ ಎಣ್ಣೆ ಬಿಡುವಷ್ಟು ಫ್ರೈ ಮಾಡಿಕೊಂಡು 4 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಜೀರಾ ಪೌಡರ್ ಹಾಗೆ 1 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆದ್ಮೇಲೆ ಬಿಸಿ ಮಾಡ್ಕೊಂಡಿರೋ 2 ಕಪ್ ನೀರನ್ನ ಹಾಕಿ ಕುದಿ ಬರೋ ತನಕ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ, ಈ ತರ ಕುದಿ ಬಂದ್ಮೇಲೆ ಮೊಟ್ಟೆನ ಒಂದೊಂದೇ ಮೊಟ್ಟೆನ ಒಡೆದು ಹಾಕಿ. ನೋಡಿ, ಈ ತರ ಒಂದು ಮೊಟ್ಟೆನ ಹಾಕಿ ಇನ್ನೊಂದು ಮೊಟ್ಟೆ ಹಾಕುವಾಗ ಮಿಡಲ್ ಸ್ವಲ್ಪ ಗ್ಯಾಪ್ ಇರ್ಲಿ. ಇದಾದ್ಮೇಲೆ ಎಲ್ಲಾ ಮೊಟ್ಟೆಗಳಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಸಿಮ್ಮಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಇದು ನೋಡ್ಕೊಳ್ಳಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾನ್ ಸ್ಟಿಕ್ ಪಾತ್ರೆ ಆದ್ರೆ ತಳ ಹಿಡಿಯಲ್ಲ, ಬೇರೆ ಪಾತ್ರ ಆದ್ರೆ ನೋಡ್ಕೊಳ್ಳಿ. ನೋಡಿ, ಈ ತರ ಎಲ್ಲ ಮೊಟ್ಟೆನೂ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ ನೋಡ್ಕೊಂತ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಟೇಸ್ಟಿ ಆದ ಮೊಟ್ಟೆ ಮಸಾಲ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.